ಇನ್ನು ಕಾರ್ಯಕ್ರಮದ ಅನುಮತಿಗೆ ಸರ್ಕಾರಕ್ಕೆ ಪತ್ರವನ್ನ ಬರೆದಿತ್ತು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್. ಆರ್ಸಿಬಿ ಆಟಗಾರರಿಗೆ ಸನ್ಮಾನ ಕಾರ್ಯಕ್ರಮಕ್ಕೆ ಅನುಮತಿಯನ್ನ ಕೋರಿ ಪತ್ರವನ್ನ ಬರೆಯಲಾಗಿತ್ತು. ವಿಧಾನಸೌಧದ ಮೆಟ್ಟಿಲಲ್ಲಿ ಕಾರ್ಯಕ್ರಮ ಮಾಡುವುದಕ್ಕೆ ಅನುಮತಿಯನ್ನ ಕೇಳಿತ್ತು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್. ಡಿಪಿಎಆರ್ ಕಾರ್ಯದರ್ಶಿಗೆ ಅನುಮತಿಯನ್ನ ಕೋರಿ ಪತ್ರವನ್ನ ಬರೆಯಲಾಗಿತ್ತು. ಸರ್ಕಾರಕ್ಕೆ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಬರೆದಿರುವಂತಹ ಪತ್ರ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. 3ನೇ ತಾರೀಖೆ ಬರೆದಿರುವಂತಹ ಪತ್ರ ಇದು. ಅದರಲ್ಲಿ ಮೆನ್ಷನ್ ಮಾಡ್ತಾರೆ, ಇಫ್ ಇನ್ ಕೇಸ್ ಇವತ್ತು ನಡೆಯುವಂತಹ ಫೈನಲ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಟೀಮ್ ಏನಾದ್ರೂ ಗೆದ್ದು ಬಿಟ್ರೆ, ಆ ಪತ್ರವನ್ನ ಗಮನಿಸ್ತಾ ಇದ್ದೀರಿ ನೀವು, ಗೆದ್ರೆ ವಿಧಾನಸೌಧದ ಮೆಟ್ಟಿಲಲ್ಲಿ ಸನ್ಮಾನ ಮಾಡುವುದಕ್ಕೆ ಅವಕಾಶವನ್ನ ಕೊಡಬೇಕು ಅಂತ ಹೇಳಿ ಡಿಪಿಎಆರ್ ಸೆಕ್ರೆಟರಿಗೆ ಬರೆದಿರುವಂತಹ ಪತ್ರ ಇದು. ಅದರಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗಿದೆ. ಪತ್ರವನ್ನ ಬರೆದಿರೋದು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್. ಅವ್ರು ಹೇಳ್ತಾರೆ, ಸರ್, ಆನ್ ಬಿಹಾಫ್ ಆಫ್ DNA ಎಂಟರ್ಟೈನ್ಮೆಂಟ್ಸ್ ನೆಟ್ವರ್ಕ್ ಪ್ರೈವೇಟ್ ಲಿಮಿಟೆಡ್ KSCA request to inform after Tata IPL 2025 finals on 3rd June 2025 in case Royal Challengers Bengaluru wins the IPL 2025 title, DNA Entertainment Network shall make a plan for felicitation ceremony at the Vidhanasauda Grand Steps ಅಂತ ಹೇಳಿ ಅದರಲ್ಲಿ ಮೆನ್ಷನ್ ಮಾಡಲಾಗಿದೆ. ಅಂದ್ರೆ 3ನೇ ತಾರೀಖೆ ಸರ್ಕಾರಕ್ಕೆ ಪತ್ರವನ್ನ ಬರೆಯಲಾಗಿದೆ. ಕೇವಲ ಪೊಲೀಸ್ ಕಮಿಷನರ್ಗೆ ಮನವಿಯನ್ನ ಮಾಡಿರೋದು ಮಾತ್ರ ಅಲ್ಲ, ಸರ್ಕಾರಕ್ಕೂ ಕೂಡ ಪತ್ರವನ್ನ ಬರೆದಿದ್ದಾರೆ. ವಿಧಾನಸೌಧದ ಮೆಟ್ಟಿಲ ಮೇಲೆ ಕಾರ್ಯಕ್ರಮವನ್ನ ಆಯೋಜನೆ ಮಾಡೋದಕ್ಕೆ ಆ ನಂತರ ಅನುಮತಿ ಸಿಕ್ಕಿದೆ. ಸರ್ಕಾರ ಅನುಮತಿಯನ್ನ ಕೊಟ್ಟಿದೆ. ಸರ್ಕಾರವ ಅನುಮತಿಯನ್ನ ಕೊಟ್ಟಿದ್ದಕ್ಕೆ ವಿಧಾನಸೌಧದ ಮೆಟ್ಟಿಲ ಮೇಲೆ ಅಷ್ಟು ಗ್ರ್ಯಾಂಡ್ ಆಗಿ ಕಾರ್ಯಕ್ರಮವನ್ನ ಮಾಡಿದ್ದು. ರಾಜ್ಯಪಾಲರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಸಚಿವರು ಎಲ್ಲರೂ ಕೂಡ ಭಾಗಿಯಾಗಿದ್ದು. ಒಂದು ಕಡೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೀತಾ ಇದ್ದಂತಹ ಕಾರ್ಯಕ್ರಮ, ಆ ಕಾರ್ಯಕ್ರಮದ ಜೊತೆಗೆ ಈ ಕಾರ್ಯಕ್ರಮ. ಅನುಮತಿ ಕೊಟ್ಟವರು ಯಾರು? ಕೊಟ್ಟಿದ್ದು ಸರ್ಕಾರ. ಅದಕ್ಕೆ ದಾಖಲೆ ಇದೆ. ಇವರು ಪತ್ರವನ್ನ ಬರೆದಿದ್ದಾರೆ. ಅದಕ್ಕೆ ಡಿಪಿಎಆರ್ ಸೆಕ್ರೆಟರಿಗೆ ಪತ್ರವನ್ನ ಬರೆದಿದ್ದಾರೆ. ಆ ನಂತರದಲ್ಲಿ ಅನುಮತಿ ಸಿಕ್ಕಿದೆ. ಅನುಮತಿ ಕೊಟ್ಟವರು ಕೂಡ ತಪ್ಪಿತಸ್ಥ ಸ್ಥಾನದಲ್ಲಿ ನಿಲ್ಲಬೇಕಲ್ವಾ? ಸರ್ಕಾರ ಕ್ರಮಕ್ಕೆ ಸೂಚನೆಯನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಅದನ್ನ ಮಾಡಿಲ್ಲ ಅನ್ನುವಂತಹ ಕಾರಣಕ್ಕಾಗಿನೇ ಇವತ್ತು ವಿಪಕ್ಷಗಳು, ರಾಜ್ಯದ ಜನ ಪ್ರಶ್ನೆಯನ್ನ ಮಾಡ್ತಾ ಇರೋದು ಸರ್ಕಾರಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.